ಎಲ್ರಿಗೂ ನಮಸ್ಕಾರ. ಆ, ರುದ್ರಗರುಡ ಪುರಾಣ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಕ್ ಬರ್ತೀನಿ. ಯಾಕಂದ್ರೆ ಒಂದು ಕಂಟೆಂಟ್ನ ಕಮರ್ಷಿಯಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ಒಂದು ಕಂಟೆಂಟ್ ಏನು ನೋಡ್ತಾ ಇದ್ದೀರಾ ಅದ್ರ ಜೊತೆಗೆ ಒಂದು ಆ್ಯಕ್ಷನ್ ಆಗ್ಬೋದು, ಲವ್ ಆಗ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಡೈರೆಕ್ಟರು. ಸೊ ಅದ್ರ ತಕ್ಕಾಗಿ ಪ್ರೊಡಕ್ಷನ್ ಕಡೆಯಿಂದ ಲೋಹಿತ್ ಸರ್ನು ತುಂಬ ಸಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ರಿಷಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ಯಾಕಂದರೆ ಆ್ಯಕ್ಚುಲಿ ನಿಮ್ಮ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ. ಸೊ ಇದರಲ್ಲಿ ಕಂಟೆಂಟ್ ಜೊತೆಗೆ ಒಂದು ಕಮರ್ಷಿಯಲಿ ಒಂದು ತೋರಿಸಿರೋದು ಅದನ್ನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಸೊ ಅದು ತುಂಬ ಇಷ್ಟ ಆಯಿತು. ಪ್ರಿಯಾಂಕ್ ಅವರು ಕೂಡ. ಸೊ ಓವರ್ ಆಲ್ ಗರುಡ ಪುರಾಣ ಟೀಮ್ ಏನಿದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟೀಮ್ಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರು, ಎಡಿಟರು ಎಲ್ಲ ಓವರ್ ಆಲ್ ಟೀಮ್ ಏನಿದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಡಿಪಾರ್ಟ್ಮೆಂಟು ಮತ್ತು ಕಲರಿಸ್ಟು ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಂದು ಟೀಮ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದಿರಿ. ತುಂಬ ಚೆನ್ನಾಗಿದೆ ನಮ್ಮ ಪ್ರಕಾರ. ನೋಡೋಣ ಆಡಿಯನ್ಸ್ 24th ನೋಡ್ಮೇಲೆ ಏನು ಹೇಳ್ತಾರೆ ಅಂತ. ಎಲ್ರಿಗೂ ನಮಸ್ಕಾರ. ಅದೇ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೆಲ್ಲ ವಿಚಾರಗಳಿದೆ ಅಂದರೆ ಒಂದು ವಿಚಾರದ ಮೇಲೆ ಇಲ್ಲ ಸಿನಿಮಾ ಇದು. ಫಸ್ಟ್ ಟೈಮು ನಾನು ನಂದೀಶ್ ಸರ್ ಜೊತೆ ಮತ್ತು ರಿಷಿ ಸರ್ ಜೊತೆ ಎಲ್ಲ ಕೆಲಸ ಮಾಡ್ತಿರೋದು. ರಿಷಿ ಸರ್ ಕಾಮಿಡಿ ಟೈಮಿಂಗು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆಪ್ರೇಷನ್ ಅಲ್ಮೇಲಮ್ಮ ಸಿನಿಮಾಗಳೆಲ್ಲ ನೋಡಿರೋದಾಗ, ಹಂಗೆ ಕವಲುದಾರಿ ನೋಡಿದಾಗ ಅವರು ಟಫ್ ಕಾಪ್ ಆಗಿ ಕೂಡ ಗೊತ್ತು. ಸೊ ಅದೆರಡೂ ಕೂಡ ಇಲ್ಲಿದೆ. ನನಗೆ ಪರ್ಸ್ನಲಿ ಇದ್ರ ಕಾಮಿಡಿ ಸೀನ್ಸ್ ಎಲ್ಲ ತುಂಬ ಇಷ್ಟ, ಬಟ್ ಟ್ರೈಲರಲ್ಲಿ ಅಷ್ಟೊಂದು ಇಲ್ಲ. ತುಂಬ ಚೆನ್ನಾಗಿದೆ. ಆ ಟೋಟಲ್ ಎಪಿಸೋಡೇ ಚೆನ್ನಾಗಿದೆ. ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೇ ಒಂದು ಸಸ್ಪೆನ್ಸ್ ಸಿನಿಮಾ ಇದು. ಬರೀ ಸಸ್ಪೆನ್ಸ್ ಅಲ್ಲ, ಒಂದಷ್ಟು ಎಂಟರ್ಟೈನ್ಮೆಂಟು ಮತ್ತು ಒಂದು ಮಿಸ್ಟ್ರಿ ಎಲ್ಲವೂ ಇದೆ. ಟ್ರೈಲರಲ್ಲಿ ಒಂದಷ್ಟು ಲೇಯರ್ಸ್ ಇದೆ. ಅದ್ರ ಸಿನಿಮಾದಲ್ಲಿ ಇನ್ನೂ ಒಂದಷ್ಟು ಲೇಯರ್ಸಲ್ಲಿ ಕತೆ ಬಿಚ್ಕೊಳ್ತಾ ಹೋಗುತ್ತೆ. ಒಂದು ನನ್ನ ಕಡೆಯಿಂದ ಏನಂತಂದರೆ, ನಾನು ರಶ್ ನೋಡಿದಾಗ ಮೊದಲನೆಯಿಂದ ಕೊನೆಯವರೆಗೂ ಪ್ರೇಕ್ಷಕರನ್ನ ಹಿಡಿದಿಡುವಂಥ ಎಲ್ಲ ಅಂಶಗಳು ಈ ಸಿನಿಮಾದಲ್ಲಿದೆ. ಎಲ್ರಿಗೂ ನಮಸ್ಕಾರ. ನಂದೀಶ್ ನನಗೆ ಸವಾರಿ ಸಿನಿಮಾದಿಂದ ಪರಿಚಯ, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಂಗೆ ನಾನು, ಹಾಗೆ ತುಂಬ ಕ್ಲೋಸ್ ನನಗೆ. ಈ ಸಿನಿಮಾಗೆ ಸಂಭಾಷಣೆ ಬರೀಬೇಕಾಗಿತ್ತು. ನಾನು ಆವಾಗ ನನ್ನ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಆಗಲಿಲ್ಲ. ಆಗ ಅವರು ಒಂದು ಹಾಡು ಬರ್ಕೊಡಿ ಅಂತ ಕೇಳಿದ್ರು. ಸ್ವಲ್ಪ ಅವ್ರು ನನ್ನ ಥರ ಡಿಫ್ರೆಂಟಾಗಿ ನಾನು ಬರೆಸ್ಬೇಕು ಅಂತ ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾರೆ. ಆಗ ನಾನು ಈ ಫಿಲಮಲ್ಲಿ ಬರ್ತಿದ್ದ ಸಾಂಗೆ ಯಾವುದು, ಹುಕ್ಕ ಹೇಳಿ ಸುಕ್ಕ ಹೊಡಿ ಅಂತ. ನೋಡಿ, ಆ ಸಾಂಗ್ ಬರೆದೆ ನಾನು, ಹುಕ್ಕ ಹೇಳಿ ಸುಕ್ಕ ಹೊಡಿ ಅಂತ. ಹುಕ್ಕ ಬಾರ್ಗಳೆಲ್ಲ ಬಂದಾಗೋಯ್ತು, ಎಲ್ಲ ಬ್ಯಾನ್ ಆಗೋಯ್ತು. ಈ ಸಿನಿಮಾದಿಂದ ಒಂದು ಒಳ್ಳೆ ಕೆಲಸ ಆಗಿದೆ ನೋಡಿ. ಅದು ನಾವು ಕುತ್ಕೊಂಡು ಬರೀತು. ಆಮೇಲೆ ಹೇಳಿದೆ ನಾನು ನಂದೀಶ್ಗೆ, ಲೈನ್ ಚೇಂಜ್ ಮಾಡೋಣ ಮತ್ತು ಹುಕ್ಕಗಳೇ ಬಾರ ಎಲ್ಲ ಬಂದ ಹೊಡಿಯಲ್ಲ ಅಂತ. ಇಲ್ಲ ಸರ್, ಇಟ್ಕೊಳ್ಳೋಣ ಇರಲಿ ಅಂತ ಹೇಳಿದ್ರು. ಸೊ ಇದೊಂದು ಒಳ್ಳೆ ಕೆಲಸ ಆಗಿದೆ. ಹುಕ್ಕ ಬಾರ್ಗಳೆಲ್ಲ ಬಂದಾಗಿದೆ, ಬ್ಯಾನ್ ಆಗಿದೆ. ಹಾಗೆ ಇದು ಟ್ರೈಲರ್ ನೋಡಿದೆ. ಟ್ರೈಲರ್ ತುಂಬ ಅದ್ಭುತವಾಗಿದೆ. ರಿಷಿ ಅವರು ಅದ್ಭುತ ಪರ್ಫಾರ್ಮ್ ಮಾಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದೇ ಬೇಡ. ಇನ್ನು ನಮ್ಮ ಹೀರೋಯಿನ್ ಕೂಡ, ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಓವರ್ ಆಲ್ ಒಂದು ಡಿಫ್ರೆಂಟ್ ಸಿನಿಮಾ ಅಂತ ಅನಿಸುತ್ತೆ. ಸಿನಿಮಾ ನೋಡ್ತಿದ್ದಂಗೆ ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮ್ಯಾಟಿಂದ ಹೊರಗೆ ಬಂದು ಒಂದು ಅಥೆಂಟಿಕ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಂತ ನಾನು ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನಂದೀಶ್ ಅವರು ಸಾಮಾನ್ಯ ಅದೇ ಥರ ಸಿನಿಮಾಗಳನ್ನ ಯೋಚನೆ ಮಾಡ್ತಾರೆ ಅವರು. ಸ್ವಲ್ಪ ಆ ಥರ ಡೈರೆಕ್ಟರ್ಗಳು ನಮಗೆ ಹೆಚ್ಚಿಗೆ ಬೇಕು. ಯಾಕಂದರೆ ನಾವೆಲ್ಲ ಕಮರ್ಷಿಯಲ್ ಡೈರೆಕ್ಟರ್ಗಳು ಎಲ್ಲ ಥರದ್ದು ಯೋಚನೆ ಮಾಡ್ತಾ ಇರ್ತೀವಿ. ಸ್ವಲ್ಪ ಒಂದು ಅಥೆಂಟಿಕ್ ಆಗಿ ಸಿನಿಮಾ ತೆಗಿಯೋರು ತುಂಬ ಕಮ್ಮಿ ಇದ್ದಾರೆ ನಮ್ಮಲ್ಲಿ. ಯಾಕಂದರೆ ಜನಗಳು ಬರಲ್ಲ, ಜನ ಆ ಥರ ಸಿನಿಮಾಗಳನ್ನ ನೋಡಲ್ಲ ಅನ್ನೋದು ನಮ್ಮಲ್ಲಿದೆ. ಅದೇ ನಾವು ಬೇರೆ ಭಾಷೆ ಮಲಯಾಳಮಲ್ಲೋ ಎಲ್ಲೋ ಬಂದಾಗ ಅಲ್ಲಿ ಚೆನ್ನಾಗಿದೆ, ಆ ಥರ ಬಂದಿದೆ ಅಂತ ಅಂತೀವಿ. ನಮ್ಮ ಕನ್ನಡದಲ್ಲಿ ಈ ಥರ ಸಿನಿಮಾಗಳು ತೆಗೆದಾಗ ನಾವು ಸಪೋರ್ಟ್ ಮಾಡಲ್ಲ ಯೂಶ್ವಲಿ ನಮ್ಮ ಜನಗಳು. ಸೊ ಮಾಡಬೇಕು, ಈ ಥರ ಸಿನಿಮಾಗಳನ್ನ ನೋಡಿ ಮಾಡಿದಾಗ ಈ ಥರ ಸಿನಿಮಾಗಳು, ಈ ಥರ ಡೈರೆಕ್ಟರ್ಗಳು ಹೆಚ್ಚು ಈ ಥರ ಸಿನಿಮಾಗಳನ್ನ ತೆಗಿಬೇಕು ಅನ್ನೋ ಒಲವು ಬರುತ್ತೆ. ಸೊ ಈ ಸಿನಿಮಾನು ಒಂದು ದೊಡ್ಡ ಸಕ್ಸಸ್ ಆಗಲಿ. ನಮ್ಮ ಡಾಲಿ ಧನಂಜಯ್ ಅವರು ಇದನ್ನು ಲಾಂಚ್ ಮಾಡ್ತಾರೆ ಟ್ರೈಲರು. ಸೊ ನಮ್ಮ ಪ್ರೊಡ್ಯೂಸರು ಖಂಡಿತ ಜಾಲಿ ಆಗಿರ್ತಾರೆ. ಆ ಕಾರಣಕ್ಕೆ ಸಿನಿಮಾ ರಿಲೀಸ್ ಆದಮೇಲೆ ಅವರು ಜಾಲಿ ಆಗಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಸೊ ರುದ್ರಗರುಡ ಪುರಾಣದಲ್ಲಿ ನಾನು ಅದೇನೇನೋ ಖುಷಿ ತಂದೆ ಅಂತ ಒಂದು ಹಾಡನ್ನು ಬರ್ತಿದ್ದೀನಿ. ಸಂಜಿತ್ ಹೆಗಡೆ ಅವರು ಹಾಡಿದ್ದಾರೆ, ಈಗಾಗಲೇ ಬಿಡುಗಡೆ ಆಗಿದೆ. ಸೊ ತುಂಬ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು, ಏನು ಬೇಕು ಏನು ಬೇಡ ಅನ್ನುವಂಥ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು. ಸಾಮಾನ್ಯವಾಗಿ ತುಂಬ ತಿದ್ದುಪಡಿಗಳೆಲ್ಲ ಆಗುತ್ತೆ, ಬಟ್ ಅವರು ಇಲ್ಲ, ಈ ಲೈನ್ ಬೇಕು, ಈ ಲೈನ್ ಬೇಡ, ಈ ಲೈನ್ ಬೇಕು, ತುಂಬ ಒಂದು ಕ್ಲಾರಿಟಿ ಇದ್ದಂಥ ನಿರ್ದೇಶಕರು. ಸಾಮಾನ್ಯವಾಗಿ ಈ ರೀತಿಯ ಇವೆಂಟ್ಗಳಿಗೆ ಚಿತ್ರತಂಡದವ್ರನ್ನ ಆಹ್ವಾನಿಸುವಾಗ ಇದರ ನಿರ್ಮಾಪಕರು, ನಿರ್ದೇಶಕರು ಯಾರು ಕಾಲ್ ಮಾಡ್ತಾರೆ, ಇಲ್ಲ ಮೆಸೇಜ್ ಮಾಡ್ತಾರೆ. ನನಗಿಬ್ಬರು ಕಾಲ್ ಮಾಡಿದರು. ಸೊ ಒಂದು ಖುಷಿಯ ವಿಚಾರ ಏನಂದರೆ, ಬರಹಗಾರರಿಗೆ ಇದರ ಲಿರಿಕ್ ರೈಟರ್ ಆಗಿರಬಹುದು ಅಥವಾ ಸಂಭಾಷಣೆಗಾರರಾಗಿರ್ಬೋದು, ಅವರಿಗೆ ಈ ತಂಡ ಕೊಡುವಂಥ ಒಂದು ಪ್ರಾಮುಖ್ಯತೆ ಆ ಒಂದು ವಿಚಾರದಲ್ಲಿ ನನಗೆ ಕಾಣಿಸ್ತು. ಸೊ ಇದು ಎಲ್ಲ ತಂಡಗಳಿಗೆ ಮಾದರಿ ಆಗಲಿ ಅಂತ ಹಾರೈಸ್ತೀನಿ.
ಹಾಗೆ ಟ್ರೈಲರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಅಂದರೆ ಸಿನಿಮಾ ನೋಡಬೇಕು ಅನ್ನೋ ಒಂದು ಹಂಬಲವನ್ನು ಹುಟ್ಟು ಹಾಕೋ ಥರ ಟ್ರೈಲರ್ ಇದೆ. ಹಾಗಾಗಿ ಸಿನಿಮಾಗೆ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ. ಸಂಪೂರ್ಣ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬಹಳ ಒಳ್ಳೆ ಮಾತನ್ನು ಅವ್ರು ಹೇಳಿದ್ದು, ಅದಂತೂ ನಿಜ. ಹೀರೋ ಹೀರೋಯಿನು ನಿರ್ದೇಶಕರು ಪ್ರೊಡ್ಯೂಸರ್ ವೇದಿಕೆ ಮೇಲೆ ಬರೋದಿದೆ ಸರ್, ಬಟ್ ಒಳ್ಳೆ ಸ್ಟೋರಿ ಒಳ್ಳೆ ರೈಟರ್ ಸಿಕ್ಕಿದಾಗ್ಲೇ ಸಿನಿಮಾಗಳು ಕೂಡ ಯಶಸ್ವಿಯಾಗಿ ಸ್ಟ್ರಾಂಗ್ ಆಗಿ ಹೋಗೋದಕ್ಕೆ ಸಾಧ್ಯ. ಆ ಪ್ರಯತ್ನವನ್ನು ಈ ತಂಡ ಮಾಡ್ತಾ ಇದೆ. ನೀವೇನೋ ಹೇಳಕ್ ಬಂದ್ರಿ ದಯವಿಟ್ಟು. ಏನಿಲ್ಲ, ಒಂದು ರಿಷಿ ಅವ್ರ ಬಗ್ಗೆ ಹೇಳ್ಬೇಕು. ಇನ್ನೊಂದು ಅವ್ರದ್ದು ಒಂದು ತೆಲುಗು ಸಿನಿಮಾ ದೊಡ್ಡ ಹಿಟ್ ಆಗ್ಬಿಟ್ಟಿದೆ. ಅದು ಯಾರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಸಾಮಾನ್ಯವಾಗಿ. ಬಾಲಯ್ಯ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಇವರು ಅವರ ಮೇನ್ ವಿಲನ್ ಆಗಿ ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ದೊಡ್ಡ ಹಿಟ್ ಆಗಿ ಬಾಲಯ್ಯ ಅವ್ರ ಮುಂದೆ ಆ್ಯಕ್ಟಿಂಗ್ ಮಾಡಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಸೊ ಅಲ್ಲಿ ಕೂರಿಸ್ಕೊಂಡು ಅಲ್ಲೊಂದು ಹಿಟ್ ಕೊಟ್ಟು ಬಂದಿದ್ದಾರೆ. ಸೊ ಈ ಸಿನಿಮಾನು ದೊಡ್ಡ ಹಿಟ್ ಆಗಿರ್ತಾರೆ. ಎಲ್ರಿಗೂ ನಮಸ್ಕಾರ. ಬಹಳ ವಿಶೇಷವಾದಂಥ ವೇದಿಕೆ ಇದು ನನಗೆ. ಯಾವಾಗಲೂ ಕೂಡ ನನ್ನನ್ನು ನಾನು ಬಹಳಷ್ಟು ಸೀರಿಯಲ್ಗಳಲ್ಲಿ ಗುರುತಿಸ್ಕೊಂಡಿದ್ದೇನೆ. ಬಹಳಷ್ಟು ಪ್ರಶಂಸೆಗಳು ಕೂಡ ಸಿಕ್ಕಿದೆ. ಸಿನಿಮಾ ಅನ್ನುವಂಥದ್ದು ನಾವು 10 ಸೀರಿಯಲ್ ಮಾಡಿದ್ರೂ ಕೂಡ ಒಂದು ಸಿನಿಮಾ ಅವಕಾಶಕ್ಕೋಸ್ಕರ ಬಹಳನೇ ಕಾತರದಿಂದ ಕಾಯ್ತಾ ಇರ್ತೀವಿ. ಅದರಲ್ಲೂ ಕೂಡ ಒಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಅಂಥ ಅದ್ಭುತವಾದಂಥ ಸಿನಿಮಾದಲ್ಲಿ ಚಿಕ್ಕ ಪಾತ್ರ, ಆದರೆ ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಂತಹ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನನ್ನ ಧನ್ಯವಾದಗಳನ್ನು ನಾನು ತಿಳಿಸೋದಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಟ್ರೇಲರ್ನ ಲಾಂಚ್ ಮಾಡ್ತಾ ಇರುವಂಥ ಧನಂಜಯ್ ಅವರ ಜೀವನದಲ್ಲಿ ದೊಡ್ಡ ಒಂದು ಸುಂದರವಾದ ಕ್ಷಣ ಇನ್ನೇನು ಹತ್ತಿರ ಇದೆ, ಆದರೂ ಕೂಡ ಬಿಡುವು ಮಾಡಿಕೊಂಡು ಇವತ್ತು ನಮ್ಮ ಸಿನಿಮಾ ಟ್ರೇಲರ್ನ ಲಾಂಚ್ ಮಾಡೋಕ್ಕೆ ಬಂದಿದ್ದೀರಿ. ಹಾಗಾಗಿ ಧನ್ಯವಾದಗಳು ಸರ್. ಹಾಗೆ ಭಾಳಷ್ಟು ಜನ ಈ ಸಿನಿಮಾದಲ್ಲಿ ತಂತ್ರಜ್ಞರು, ಕಲಾವಿದರು ಎಲ್ಲ ಕೂಡ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚು ಸಿನಿಮಾಗಳು ಬರಬೇಕು, ಕನ್ನಡದ ಕಲಾವಿದರು ಬೆಳಿಬೇಕು, ಕನ್ನಡದ ಸಿನಿಮಾಗಳು ಓಡಿಬೇಕು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಗುಟ್ಕಾ ರಮೇಶ್ ಅಂತ. ಆದರೆ ಗುಟ್ಕಾ ಎಲ್ಲ ತಿನ್ನಲ್ಲ, ಸಿನಿಮಾದಲ್ಲೂ ತಿನ್ನಲ್ಲ, ಹೊರಗಡೆನೂ ತಿನ್ನಲ್ಲ. ಆದರೂ ಯಾಕೆ ಆ ಹೆಸರು ಅದು ತೆರೆ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ನನಗೆ ನಂದೀಶ್ ಸರ್ ಮತ್ತು ಲೋಹಿತ್ ಸರ್ ಅವರು ಒಂದು ಒಳ್ಳೆಯ ಪಾತ್ರ ನೀಡಿರೋದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಹಾಗೆ ರಿಷಿ ಸರ್ ಜೊತೆ ನಾನು ಇವಾಗ ಹೇಳ್ತಾ ಇದ್ದೆ, ನಿಮ್ಮ ಜೊತೆ ನಿಂತ್ಕೊಂಡ್ರೆ ನನಗೆ ಫ್ಯಾನ್ ಮೂಮೆಂಟ್ ಅನ್ಸುತ್ತೆ ನನಗೆ ಅಂತ. ಈಸ್ ಸಚ್ ಎ ವಂಡರ್ಫುಲ್ ಆ್ಯಕ್ಟರ್. ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಹಾಗೆ ನಮ್ಮ ಇನ್ನೆಲ್ಲ ಕಲಾವಿದರು ಇದ್ದಾರೆ, ಎಲ್ಲರ ಜೊತೆನೂ ವರ್ಕ್ ಮಾಡೋದಕ್ಕೆ ಬಹಳ ಸಂತೋಷ ಆಯಿತು. ಹಾಗೆ ಅದ್ಭುತವಾದ ಕಥೆ ಇದು. ನಂದೀಶ್ ಸರ್ ಅವರ ಒಂದು ಯುನೀಕ್ ಡೈಮೆನ್ಷನಲ್ಲಿ ಯೋಚನೆ ಮಾಡ್ತಾರೆ. ಅವ್ರನ್ನ ನಾವು ರೆಗ್ಯುಲರಾಗಿ ಮೀಟ್ ಮಾಡಿದಾಗಲೂ ನೋಡಿದ್ದೀನಿ. ಅವರ ಆಲೋಚನೆಗಳು ಬೇರೆ, ಅದನ್ನೆಲ್ಲ ಈ ತೆರೆ ಮೇಲೆ ಬೇರೆ ಯುನೀಕಾಗಿ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಅದು ಸಕ್ಸಸ್ ಆಗುತ್ತೆ. ನಂದೀಶ್ ಸರ್ ಥ್ಯಾಂಕ್ ಯು ನನಗೆ ಪಾತ್ರ ಕೊಟ್ಟಿರೋದಕ್ಕೆ. ಹಾಗೆ ಎಲ್ಲ ನನ್ನ ಮಿತ್ರರಿಗೆ, ಈ ಸಿನಿಮಾದಲ್ಲಿ ಅಭಿನಯ ಮಾಡಿರುವಂತಹ ಎಲ್ಲ ಪಾತ್ರದವರಿಗೆ, ತಾಂತ್ರಿಕ ವರ್ಗದವರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನನ್ನು ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಿಷಿ ಸರ್, ನಿಮ್ಮ ಇವಾಗ ತಾನೇ ಫಾದರ್ ಅವರಿಗೆ ಎಂಟರ್ ಆಗಿದ್ದೀರಾ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಡಾಲಿ ಸರ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮದುವೆ ಹತ್ರದಲ್ಲೇ ಇದೆ. ಶುಭವಾಗಲಿ ಸರ್. ನೆನಪಾಗಲಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಹೀರೋಯಿನ್ ಯು ಆಲ್ಸೋ ಲುಕ್ ವೆರಿ ವೆರಿ ಪ್ರಿಟಿ. ಆ್ಯಂಡ್ ನಮ್ಮ ಕನ್ನಡಕ್ಕೆ ನಿಜವಾಗ್ಲೂ ಒಂದು ಸುಂದರವಾದಂತಹ ನಟಿಯ ಒಂದು ಎಂಟ್ರಿ ಆಗಿದೆ. ಆ್ಯಂಡ್ ಆಲ್ಸೋ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ರಾಮ್ ಪವನ್ ಅವರೇ, ನಿಮಗೆ ಯಾಕೆ ರುದ್ರನ್ ಕಂಡ್ರೆ ಒಂದು ಸ್ವಲ್ಪ ಇರಿಟೇಷನ್ ಈ ಸಿನಿಮಾದಲ್ಲಿ? ಈ ವಿಷಯ ನಮಗೆ ಗೊತ್ತಾಯಿತು. ಹಾಂ, ಏನು ಸಮಸ್ಯೆ ಆಗಿದೆ? ಓಕೆ, ಎಲ್ರಿಗೂ ನಮಸ್ಕಾರ. ಡಾಲಿ ಸರ್, ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ ಇವತ್ತು ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಸ್, ಆದಿ ಅನ್ನೋ ಪಾತ್ರ ಏನಂತ ಹೇಳಿದ್ರೆ, ನಾನು ಏನಾದರೂ ಈ ಕೇಸಲ್ಲಿ ಹೆಸರು ತಗೋಬೇಕು ಅಂತ ಹೇಳಿ ರಿಷಿ ಬ್ರದರ್ ಎದುರುಗಡೆ ಸ್ವಲ್ಪ ಅಪೋಸಿಟ್ ಆಗಿರ್ತೀರಿ ಅಷ್ಟೇ. ಅದ್ಬಿಟ್ರೆ ಬೇರೆ ಏನೂ ಇರಲ್ಲ. ಅಷ್ಟೇ. ಹೌದು, ನಂಬೋದಾ? ಹೌದು. ಇಲ್ಲಾಂದ್ರೆ 24th ನೋಡಿ ಅಂತಾರೆ ಇವ್ರು ಜಾಸ್ತಿ. ಮಾತಾಡಿ, ಈ ಜರ್ನಿ ಹೇಗಿತ್ತು ಹೇಳಿ. ಜರ್ನಿ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಯೂಶ್ವಲಿ ಸುಮಾರು ವರ್ಷಗಳಿಂದ ಸೀರಿಯಲ್ ಮಾಡ್ಕೊಂಡ್ ಬರ್ತೀನಿ. ಸಿನಿಮಾ ಅಂತ ಅಂದಾಗ ನಂದೀಶ್ ಸರ್ ಒಂದು ಒಳ್ಳೆ ಪಾತ್ರ ಕೊಟ್ಟಿರ್ತಾರೆ. ಗಡ್ಡ ತೆಗಿಬೇಕು ಅಂತಾರೆ. ಸಿನಿಮಾ ರಿಲೀಸ್ ಆಗ್ತಿದೆ, ಗಡ್ಡ ಬಂದಿದೆ ಸರ್ ಈಗ. ಬಟ್ ತುಂಬಾ ಚೆನ್ನಾಗಿದೆ ಟ್ರೈಲರ್. ತುಂಬಾ ಖುಷಿ ಆಯ್ತು. ರಿಷಿ ಬ್ರದರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಪ್ರಿಯಾಂಕ್ ಅವ್ರು ನೀವು ಕೂಡ. ಅಂಡ್ ತುಂಬಾ ಚೆನ್ನಾಗಿ ಕ್ಯಾಮ್ರಾ ಮ್ಯಾನ್ ನಮ್ಮ ಸರ್ ತುಂಬಾ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದೀರಾ. ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಟ್ರೈಲರ್. ವೇಟ್ ಮಾಡ್ತಾ ಇದ್ದೆ ನಾನು ಕೂಡ ಯಾವಾಗ ರಿಲೀಸ್ ಅಂತ ಹೇಳಿ. ತುಂಬಾ ಬೇಗನೆ ರಿಲೀಸ್ ಆಗ್ತಾ ಇದೆ ಸಿನಿಮಾ. 24th ರಿಲೀಸ್ ಆಗ್ತಾ ಇದೆ. ಹೊಸ ವರ್ಷಕ್ಕೆ ಹೊಸ ಸಿನಿಮಾ, ನಮ್ಮ ಫಸ್ಟ್ ಸಿನಿಮಾ ಅಂತಾನೆ ಹೇಳ್ಬೋದು.
ಆ್ಯಂಡ್ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಸ್ವಲ್ಪ ಭಯ ಆಗ್ತದೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನಿಲ್ಲ, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದಾಗ ಮತ್ತೆ ಒಂದು ಪ್ರೆಸ್ ಮೀಟ್ ಮಾಡ್ತೀವಲ್ಲ, ಆಗ ಆ ಧೈರ್ಯದ ಜೊತೆ ಬಂದು ಮಾತಾಡ್ತೀರಾ, ಜನರ ಪ್ರೀತಿ ಜೊತೆಗೆ ಬಂದು ಮಾತಾಡ್ತೀರಾ ಅನ್ನೋ ನಂಬಿಕೆ ನಮಗೆ. ಥ್ಯಾಂಕ್ ಯು. ಹಾಗೆ ಲೋಹಿತ್ ಸರ್ ತುಂಬ ಥ್ಯಾಂಕ್ಸ್, ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ನೀವು ಒಂದು ಸಿನಿಮಾ ಮಾಡಿದ್ದೀರಾ, ಪ್ರತಿ ವರ್ಷ ಒಂದು ಒಳ್ಳೆ ಸಿನಿಮಾಗಳು ಮಾಡಿ ಎಲ್ಲ ಕಲಾವಿದರು ಒಂದು ಅವಕಾಶ ಕೊಡಿ ಅಂತ ನಾನು ಹೇಳ್ಕೊಡ್ತೀನಿ ಸರ್. ಥ್ಯಾಂಕ್ ಯು.